ಹಾಯ್ ಸರ್, ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಒಂದು ಪ್ರಶ್ನೆ ತುಂಬ ದಿನದಿಂದ ಕಾಡ್ತಾ ಇದೆ, ಅದನ್ನು ಕೇಳಬೇಕು ಅಂದ್ಕೊಂಡೆ. ಸರ್ ಏನಂದರೆ, ನಾನು ದೇವಸ್ಥಾನಗಳಿಗೆ ಹೋದಾಗ ಮತ್ತು ಯಾವುದಾದ್ರು ಪ್ರೋಗ್ರಾಮ್ಸ್ಗೆ ಹೋದಾಗ, ಈವೆಂಟ್ಗಳಿಗೆ ಹೋದಾಗ, ಅಲ್ಲಿ ನನಗೆ ದೇವರು ಮೂರ್ತಿಗಳನ್ನು, ಫೋಟೋಗಳನ್ನು ಕೊಟ್ಟಿರುವಂಥದ್ದು. ಅದನ್ನು ಮನೆಯಲ್ಲಿ ತಂದು ತಂದು ಇಟ್ಕೊಂಡು ಏನಾಗಿದೆ, ಪೂರ್ತಿ ಮನೆ ಅದರಿಂದನೇ ತುಂಬೋಗಿದೆ ಸರ್. ಸೊ ಅದು ಇನ್ನೊಂದು ಏನಾಗಿದೆ, ಅದನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ. ತುಂಬ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನೋಡಿದಾಗೆಲ್ಲ ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಮನೆ ತುಂಬ ದೇವ್ರ ಫೋಟೋಗಳು, ದೇವ್ರ ವಿಗ್ರಹಗಳು, ದೇವ್ರ ಗೂಡು ತುಂಬ ದೇವ್ರ ಫೋಟೋಗಳು, ವಿಗ್ರಹಗಳು ಈ ರೀತಿ ಆಗೋಗಿದೆ. ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಸರ್. ಯಾಕಂದರೆ ನಿಮಗೆ ಗೊತ್ತು, ಅದನ್ನು ನಾವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋ ಹಾಗಿದ್ದರೆ ಅದನ್ನು ಇಟ್ಕೋಬೇಕು. ಅದರ್ವೈಸ್ ಅದನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಲ್ಲ ಸರ್. ಪ್ಲೀಸ್ ಇದ್ರ ಬಗ್ಗೆ ನನಗೆ ಅದನ್ನು ಏನು ಮಾಡ್ಬೋದು ಅಂತ ದಯವಿಟ್ಟು ತಿಳಿಸ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿನಗೆ ಸಾವಿರಾರು ಅಭಿಮಾನಿಗಳಿದ್ದಾರೆ. ಅವ್ರ ಮನೆಗೆ ಬಂದಾಗ ಕೇಳು, ನಿಂಗೆ ಯಾವ ದೇವ್ರು ಇಷ್ಟ ಅಥವಾ ಇದರಲ್ಲಿ ಯಾವ್ದು ಇಷ್ಟ ಅನ್ನೋದು ತಗೊಂಡೋಗಿ ಅಂತ ಹೇಳು. ಅವ್ರು ಮೇಂಟೈನ್ ಮಾಡ್ತಾರೆ, ಖುಷಿ ಆಗುತ್ತೆ. ನೀನು ಕೊಟ್ಟಿರೋ ನೆನಪಿಗೆ ಇಟ್ಕೋತಾರೆ. ಸಿಂಪಲ್ ಕಣ. ಅಪಾತ್ರ ದಾನನೂ ಮಾಡಬಾರ್ದು, ಅಪರಿಗ್ರಹನೂ ಇರಬಾರ್ದು. ಅಂದರೆ ನಾವು ಬಳಸೋದನ್ನು ನಮ್ಮ ಮನೇಲಿ ಇಟ್ಕೋಬಾರ್ದು, ಇನ್ನೊಬ್ಬರು ಬಳಸುವುದನ್ನು ನಾವು ತಪ್ಪಿಸಬಾರ್ದು, ಬಳಸದಿರುವವ್ರಿಗೆ ಕೊಡಬಾರ್ದು. ಇಷ್ಟು ತಿಳ್ಕೊ ಸಾಕು, ಎಲ್ಲ ಸರಿ ಹೋಗುತ್ತೆ. ಧನ್ಯವಾದ. ಅಹೋರಾತ್ರ.